ಹಿಂದೂ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ದಲಿತ ಪರ ಹಿಂದೂ ಪರ ಸಂಘಟನೆಗಳ ಪ್ರೊಟೆಸ್ಟ್ ಇದು. ರಸ್ತೆ ತಡೆದು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ರಂಜಿತಾ ಶವವಿದ್ದ ಆಂಬ್ಯುಲೆನ್ಸ್ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಂಜಿತಾ ಹತ್ಯೆಯನ್ನ ಖಂಡಿಸಿ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮದುವೆಯಾಗಿ ವಿಚ್ಛೇದನವನ್ನ ಹೊಂದಿದ್ದಂತಹ ರಂಜಿತಾಗೆ ರಫೀಕ್ ಅನೇಕ ವರ್ಷಗಳಿಂದ ಪರಿಚಯವಾಗಿದ್ದ, ಜೊತೆಗೆ ಮದುವೆಯಾಗಬೇಕು ಅನ್ನುವಂಥ ಮಾತನ್ನ ಹೇಳಿ ಪೀಡಿಸ್ತಾ ಇದ್ದ, ತನ್ನನ್ನ ಪ್ರೀತಿಸಿ ಮದುವೆಯಾಗುವಂತೆ ಸತಾಯಿಸ್ತಾ ಇದ್ದ. ಆದ್ರೆ ಯಾವಾಗ ಆಕೆ ಅದನ್ನ ನಿರಾಕರಿಸಿದ್ಲು ಅಥವಾ ಒಂದಷ್ಟು ಮಾತುಗಳನ್ನ ಆಡೋದಕ್ಕೆ ಬಿಟ್ಲು, ಆದ್ರೆ ಆಕೆಯನ್ನ ಕತ್ತು ಸಿಳಿ ಬರ್ಬರವಾಗಿ ಆತ ಹತ್ಯೆ ಮಾಡಿಬಿಟ್ಟಿದ್ದ ರಫೀಕ್. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆ ಕೊಲೆ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ದಲಿತ ಪರ ಹಿಂದೂ ಪರ ಸಂಘಟನೆಗಳು ಪ್ರೊಟೆಸ್ಟ್ಗೆ ಸಾಥ್ ಕೊಟ್ಟಿದ್ದು, ರಸ್ತೆ ತಡೆದು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ರಂಜಿತಾ ಶವವಿದ್ದಂತಹ ಆಂಬ್ಯುಲೆನ್ಸ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ರಂಜಿತಾ ಹತ್ಯೆಯನ್ನ ಖಂಡಿಸಿ ಬೃಹತ್ ಹೋರಾಟ ನಡೀತಾ ಇದೆ. ಯಾವಾಗ ಈ ರೀತಿ ಕೃತ್ಯಗಳು ನಿಂತು ಹೋಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಂಜಿತಾ ಶವವಿದ್ದಂತಹ ಆಂಬ್ಯುಲೆನ್ಸ್ ನ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಇಂಥ ಕೃತ್ಯಗಳು ನಿಲ್ಲಬೇಕು ಎನ್ನುವಂತಹ ಘೋಷಣೆಗಳ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯನ್ನ ಕತ್ತು ಸಿಳಿ ಬರ್ಬರವಾಗಿ ಕೊಲೆ ಮಾಡಿದಂತಹ ರಫೀಕ್, ದಲಿತ ಪರ ಹಿಂದೂ ಪರ ಸಂಘಟನೆಗಳು ಪ್ರೊಟೆಸ್ಟ್ನಲ್ಲಿ ತೊಡಗಿದೆ. ನೂರಾರು ಜನರು ಪ್ರೊಟೆಸ್ಟ್ನಲ್ಲಿ ಇದ್ದಾರೆ.